ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಅಬ್ದುಲ್ ರಜಾಕ್ ಖಾನ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಬ್ದುಲ್ ರಜಾಕ್ ಅವರೇ. ರಿಯಾಜ್ ಕಡಂಬು SDPI ವಕ್ತಾರರು ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್ ಅವರೇ ನಮಸ್ಕಾರ. ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಅಧ್ಯಕ್ಷರು ನಮ್ಮ ಜೊತೆಗೆ ಲೈವ್ನಲ್ಲಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ ತಮಗೂ ನಮಸ್ಕಾರ. ಇವತ್ತಿನ ನಮ್ಮ ಪ್ಯಾನಲ್ನಲ್ಲಿ ಮೋಹನ್ ವಿಶ್ವ ಅವರು BJPಯಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಅಬ್ದುಲ್ ರಜಾಕ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಅಭಿನಂದನೆಗಳು ಅಬ್ದುಲ್ ರಜಾಕ್ ಅವರೇ. ಇರಿ ಸರ್, ಕೇಳಿ ತಾಳ್ಮೆ ಒಂದು ಸ್ವಲ್ಪ. ಯಾಕೆಂದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳ ಗೌರವವನ್ನು ಕಾಂಗ್ರೆಸ್ ಸರ್ಕಾರ ಅದಕ್ಕಲ್ಲ ಸರ್, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕೊಟ್ಟಿದೆ ಅಂತ. ಕಾಂಗ್ರೆಸ್ ಪಕ್ಷವನ್ನ ಹೇಗೆ ಮಣಿಸಬೇಕು ಅನ್ನೋದರ ಟ್ರಿಕ್ ನಿಮಗೆ ಗೊತ್ತಾಯ್ತು. ಅಭಿನಂದನೆಗಳು. 25,000 ಓಟು ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ಗೆ ಅಲ್ಲದೆ ಬೇರೆ ಕಡೆ ವೋಟ್ ಮಾಡಿದ್ರು. ಆ ಗೌರವಾನ್ವಿತ ದಾವಣಗೆರೆ ದಕ್ಷಿಣದ ಸ್ವಾಭಿಮಾನದ ಮುಸಲ್ಮಾನರಿಗೆ ಒಂದು ದೊಡ್ಡ ಸಲಾಂ. ಅವರು ಮಾಡಿದ್ದಕ್ಕೇನೆ ಇವತ್ತು ಈ ಸರ್ಕಾರ ಈ ಹಿಜಾಬನ್ನು ವಾಪಸ್ ತಗೊಂಡಿರೋದು. ಆದರೆ ಇದು ಕಣ್ಣಲ್ಲಿ ಧೂಳಾಕುವ ಕೆಲಸ ಮಾಡಿರೋದು ಸರ್ಕಾರ. ಈ ಹಿಜಾಬ್ ಆದೇಶವನ್ನು ಹೊಡಿಸಿ ಇಬ್ಬರು ಸಚಿವರು ಒಂದು ಶಾಸಕರನ್ನ ಕುಂಡ್ರಿಸ್ಕೊಂಡು ಒಂದು ಸುದ್ದಿಗೋಷ್ಠಿ ಮಾಡಿಬಿಟ್ಟು ನಾವು ಹಿಜಾಬ್ ವಾಪಸ್ ಹಿಂಪಡೆದಿದ್ದೀವಿ ಅಂತ ಹೇಳೋದು ಸರಿ ಅಲ್ಲ. ದ ಮ್ಯಾಟರ್ ಈಸ್ ಇನ್ ದ ಸುಪ್ರೀಂ ಕೋರ್ಟ್. ಮ್ಯಾಟರ್ ಈಸ್ ಸ್ಟಿಲ್ ಸಬ್ ಜುಡಿಸ್. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನ ಅಡ್ವಾನ್ಸ್ ಮಾಡಿಸಿ ಹಿಂದೆ ಕೊಟ್ಟ ಒಂದು ಸರ್ಕಾರದ ಆದೇಶವನ್ನ ಈ ನಮ್ಮ ಸರ್ಕಾರ ವಾಪಸ್ ತಗೊಂಡಿದೆ ಅಂತ ಸುಪ್ರೀಂ ಕೋರ್ಟ್ಗೆ ತಿಳಿಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೇಸನ್ನ ಡಿಸ್ಮಿಸ್ ಮಾಡಿ ನಂತರ ಬಂದು ಸುದ್ದಿಗೋಷ್ಠಿ ಮಾಡಬೇಕಾಗಿತ್ತು. ಆವಾಗ ಈ ಗೊಂದಲಗಳು ಯಾವುದು ಸೃಷ್ಟಿಯಾಗ್ತಿರ್ಲಿಲ್ಲ. ಇವತ್ತು ಇತ್ತೀಚೆಗೆ ಅಚಾನಕ್ ಆಗಿ ತಗೊಂಡ್ಬಂದ್ಬಿಟ್ಟು ಒಂದು ಸುದ್ದಿಗೋಷ್ಠಿ ಇದೇ ತರ ಮಾಡಬೇಕಾಗಿದ್ದಿದ್ರೆ ಇದೇ ಸಿದ್ದರಾಮಯ್ಯ ಸರ್ಕಾರ ಟಿಪ್ಪು ಜಯಂತಿ ಆಚರಿಸಬಹುದು ಅಂತ ಸರ್ಕಾರದ ಆದೇಶ ಹೊರಡಿಸಿದ್ರಲ್ವಾ. ಅದೇ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ನಮಸ್ಕಾರ ಬಂದಿದ ತಕ್ಷಣ ನಮ್ಮ ಸರ್ಕಾರ ಈ ಆದೇಶವನ್ನು ನಾವು ವಾಪಸ್ ತಗೋತೀವಿ ಅಂತ ಹೇಳಿದ್ರು. ಅವರು 2018ರಲ್ಲಿ ಸರ್ಕಾರ ರಚಿಸಿದಾಗ ಮೊದಲನೇ ಒಂದು ಆದೇಶ ಹೊರಡಿಸಿದೇನು ಅಂದರೆ ಟಿಪ್ಪು ಜಯಂತಿಯನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತ. ಅದೇ ಸಿದ್ದರಾಮಯ್ಯನವರು ಇವತ್ತು ಇದನ್ನ ಮಾಡಿ ತೋರಿಸ್ಬೇಕಾಗಿತ್ತು. 3 ವರ್ಷ ಬೇಕಾಗಿತ್ತಾ? ಈ ಒಂದು ನಮ್ಮ ಆಕ್ರೋಶ, ಆಮೇಲೆ ನಡೆದ ನಮ್ಮ ಧರ್ಮಗುರುಗಳ ಸುದ್ದಿಗೋಷ್ಠಿ, ನಂತರ ನಾವು ಮಾಡಿದ ಒಂದು ಸುದ್ದಿಗೋಷ್ಠಿ, ಇವಾಗ ಮುಂದೆ ಬರ್ತಿರುವ ಒಂದು ನಮ್ಮ ಸಮಾವೇಶ, ಅದಕ್ಕೂ ಮುಂಚೆ ಇದು ನಮ್ಮ ಕಣ್ಣಲ್ಲಿ ಧೂಳಾಕುವ ಒಂದು ಕೆಲಸ. ಇದಿಷ್ಟಕ್ಕೆ ಸೀಮಿತ. ಏನ್ ಮಾಡ್ಬೇಕ್ರಿ? ಯಾಕಷ್ಟು ಮಣಿಸ್ತೀರಿ? ನೋ 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 ಏನ್ ಮಾಡ್ಬೇಕು? ಇನ್ನು 600 ಕೋಟಿ ರೂಪಾಯಿ ನಿಮ್ಮ ಸಮುದಾಯಕ್ಕೆ ಅಂತಂದು 10,000 ಕೋಟಿ ಪ್ರಮಾಣ ಮಾಡಿದವರು 10,000 ಕೋಟಿ ಕೊಡ್ಲಿಲ್ವಲ್ಲ. 600 ಕೋಟಿ ಕೊಟ್ಬಿಟ್ರೆ ಮುಗೀತಾಕತ್ತೆ. ನಾವು ಕೇಳ್ತಿರೋದೇನು 1% ಕೊಡಕ್ಕಾಗಲ್ವಾ? ಜಾಸ್ತಿ ಕೇಳ್ಬಿಡ್ತಾ ಇದೀವ ನಾವು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ನಮ್ಮ ಎಷ್ಟಿದೆ ಜನಸಂಖ್ಯೆ ಅದ್ರ ಪ್ರಕಾರ ಬಡ್ಜೆಟ್ ಕೊಡಿ ಅಂತ ಕೇಳಿದೀವ, ಟಿಕೆಟ್ ಕೊಡಿ ಅಂತ ಕೇಳಿದೀವ. ಎಲ್ಲೆಲ್ಲಿ ನಮ್ಮ ಸಮುದಾಯ ಜಾಸ್ತಿ ಜನಸಂಖ್ಯೆ ಇದೆ ಅಲ್ಲಿ ಕೊಡಿ ಅಂತ ಕೇಳಿದ್ದು. ಇದು ತಪ್ಪಾಯ್ತಾ? ನಮ್ಮ ನಾಯಕರ ಮೇಲೆ ನೋಡಿದ್ರೆ ಆ ಥರ ಉಚ್ಚಾಟನೆ ಡೈರೆಕ್ಟ್ ಪಾರ್ಟಿಯಿಂದನೇ ಆಚೆ. ಅದೇ ಲಿಂಗಾಯತ್ ಸಮುದಾಯದ ಒಂದು ದೊಡ್ಡ ನಾಯಕರಾಗಿ, ಆ ಧರ್ಮದ ಆ ಸಮುದಾಯದ ಒಂದು ಅಧ್ಯಕ್ಷರಾಗಿ ಅವರು ಕೂತ್ಕೊಂಡು BJPಗೆ ಡೈರೆಕ್ಟ್ ವೋಟ್ ಕೇಳ್ಬಿಟ್ರು. ಯಡಿಯೂರಪ್ಪನ ಮಗನಿಗೆ ನೀವು ದಯವಿಟ್ಟು ವೋಟ್ ಮಾಡಿ ಅಂತ ಶೋಕಾಸ್ ನೋಟಿಸ್ ಕೊಡೋ ಯೋಗ್ಯತೆ ಇಲ್ಲ. ಮುಸಲ್ಮಾನರೇನರು ಅಷ್ಟು ಕೇವಲನಾ? ಇದಕ್ಕೆಲ್ಲ ನಾವು ಸುಮ್ಮನೆ ಕೂತಿರ್ಬೇಕು. ನನ್ನ ನ್ಯೂಸ್ ಅವರ್ನಲ್ಲಿ ನಾನು ಹೇಳ್ತಾ ಇದ್ದೆ, ಕನ್ಸಿಡರಬಲ್ ಸಂಖ್ಯೆ ಮತ್ತು ಮುರಿಯಲಾರದ ಒಗ್ಗಟ್ಟು ಇದ್ದರೆ ಏನು ಬೇಕಾದರೂ ಮಾಡಬಹುದು ಅನ್ನುವುದಕ್ಕೆ 100% ಅಲ್ವಾ? ಕನ್ಸಿಡರಬಲ್ ಸಂಖ್ಯೆ, ಮುರಿಯಲಾಗದ ಒಗ್ಗಟ್ಟು ಇದ್ದರೆ ಏನು ಬೇಕಾದರೂ ಮಾಡಬಹುದು ಅನ್ನುವುದನ್ನು ಕರ್ನಾಟಕದ ಮುಸ್ಲಿಂ ಸಮುದಾಯ ತೋರಿಸ್ತು. ವಿಶೇಷವಾಗಿ ದಾವಣಗೆರೆ ದಕ್ಷಿಣದ ಮುಸ್ಲಿಂ ಸಮುದಾಯ ತೋರಿಸ್ತು. ರಿಯಾಜ್ ಕಡಂಬು, ಅಭಿನಂದನೆಗಳು ತಮಗೂ ಕೂಡ. ರಿಯಾಜ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಥ್ಯಾಂಕ್ ಯು. ಹೇಳಿ. ಸರ್ಕಾರವನ್ನು ಮಣಿಸಿಬಿಟ್ಟಿ ಅಭಿನಂದನೆಗಳು ಅಂದೆ. ಥ್ಯಾಂಕ್ ಯು ಅಂದೆ. ನಮ್ಮ ಸ್ವಾಭಿಮಾನದ ಮತ ಏನಿದೆ, ಮುಸಲ್ಮಾನರು ದಾವಣಗೆರೆಯಲ್ಲಿ ಸ್ವಾಭಿಮಾನದ ಏನು ಮತ ನೀಡಿದ್ರು, ಆ ಮತದ ಸಂಪೂರ್ಣವಾದಂತಹ ಅದಕ್ಕಿರುವಂತಹ ಪ್ರತಿಫಲ ಏನಿದೆ ಅದು ಕರ್ನಾಟಕದಲ್ಲಿ ಲಭಿಸಿದೆ. ಅಂದರೆ ಇನ್ನಾದರೂ ಕರ್ನಾಟಕದಲ್ಲಿರುವಂತಹ ಅಲ್ಪಸಂಖ್ಯಾತರು ಒಟ್ಟಾಗಿ ಕೇವಲ ಕಾಂಗ್ರೆಸ್ಸನ್ನು ನಂಬುವುದನ್ನು ಬಿಟ್ಟು ಈ ರೀತಿಯಾದಂಥ ಪರ್ಯಾಯ ರಾಜಕೀಯದ ಕಡೆಗೆ ಮುಖ ಮಾಡಿದರೆ ಇನ್ನೂ ಹಲವು ಸಾಧನೆಗಳನ್ನು ಮಾಡಬಹುದು ಅನ್ನೋದನ್ನು ಈ ಒಂದು ಹಿಜಾಬ್ ಏನು ಇವರು ರದ್ದು ಪಡೆದದನ್ನು ಹಿಂಪಡೆದಿದ್ದಾರೆ ಆ ಮೂಲಕ ಇದು ಬಹಿರಂಗ ಆಗಿದೆ. ಆದರೆ ಇಲ್ಲಿ ಇರುವಂಥದ್ದು ಏನಂತ ಹೇಳಿದರೆ, ಸರ್ಕಾರ ಕಳೆದ ಚುನಾವಣೆಯಲ್ಲಿ ನಮ್ಮ ಇವರು ಏನಿದ್ರು ಸಿದ್ದರಾಮಯ್ಯರವರು ಕೋಲಾರದಲ್ಲಿ ಭಾಷಣ ಮಾಡಿದರು. ಏನಂತ ಹೇಳಿದರೆ, ನಾವು ಅಧಿಕಾರಕ್ಕೆ ಬಂದ ಮರುದಿವಸ 48 ಗಂಟೆಗಳಲ್ಲಿ
2B ಮೀಸಲಾತಿ ಕೊಡ್ತೇವೆ, ಹಿಜಾಬ್ ಕೊಡ್ತೇವೆ ಅಂತ ಹೇಳಿ ಚುನಾವಣೆಯಲ್ಲಿ ಭಾಷಣ ಬಿಗಿದಿದ್ರು. ಅದನ್ನ ಆ ಹಿಜಾಬ್ ಅಲ್ರಿ 30% ವೋಟ್ ಡಿಸ್ಟರ್ಬ್ ಆಗಿದ್ದಕ್ಕೆ ಹಿಂಗಿದೆ, 50% ಏನಾದ್ರು ಡಿಸ್ಟರ್ಬ್ ಆಗಿದ್ರೆ ಇನ್ನೂ ಏನೇನು ಮಾಡ್ಬಿಡ್ತಿದ್ರು ಅಂತ. ಹೌದು, ಆದ್ರೆ ಇಲ್ಲಿ ಎರಡಿದೆ ಸರ್. ಒಂದು ದಾವಣಗೆರೆ ಚುನಾವಣೆಯಲ್ಲಿ ಜನತೆ ಕೊಟ್ಟಂತ ಉತ್ತರ, ಎರಡನೇದು ಮುಸಲ್ಮಾನರ ಹಿಜಾಬನ್ನ ಏನು ಮರುಸ್ಥಾಪನೆ ಮಾಡಲಿಕ್ಕೆ ಇಲ್ಲಿ ಬ್ರಾಹ್ಮಣರ ಜನಿವಾರದ ತೊಂದರೆ ಬರಬೇಕಾಯಿತು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. 3 ವರ್ಷಗಳಲ್ಲಿ ನಮ್ಮ ಎಷ್ಟು 16,000 ವಿದ್ಯಾರ್ಥಿನಿಗಳು, ಮುಸ್ಲಿಂ ವಿದ್ಯಾರ್ಥಿನಿಗಳು ಹೋಗರೆದ್ರು, MLA-ಗಳ ಕಾಲಡಿಗೆ ಹೋಗಿ ಹೇಳಿದ್ರು ನಮ್ಗೆ ನ್ಯಾಯ ಕೊಡಿ ಅಂತೇಳಿ. ಇವತ್ತು ಫೋಟೋ ಬಿಡ್ತಾ ಇದ್ದಾರೆ MLA-ಗಳು, ನಾವು ತರಿಸಿದ್ದು ನಾವು ಕೊಡಿಸಿದ್ದು ಅಂತೇಳಿ. ಕಾಂಗ್ರೆಸ್ ನಾಯಕರುಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. 3 ವರ್ಷಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಕೂಗಿ ಇವರಿಗೆ ಕೇಳಲಿಲ್ಲ. ಅವತ್ತಿವರು ಸತ್ತಿದ್ರು, ಇವರ ಕಿವಿ ಕುರುಡಾಗಿತ್ತು ಅವತ್ತು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಜನರು ಸ್ವಾಭಿಮಾನದ ಮತ ನೀಡಿದಾಗ, ಹೋರಾಟದ ಕರೆಗೊಟ್ಟಾಗ, ನಾವು ಇನ್ನು ನಿಮ್ಮ ಜೊತೆ ನಿಲ್ಲುವುದಿಲ್ಲ, ಪರ್ಯಾಯ ದಾರಿ ನೋಡ್ಬೇಕಂತ ಹೇಳಿದಾಗ ಏನ್ ಮಾಡಿದ್ದಾರೆ, ಹಿಜಾಬ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಆದ್ರೆ ಕೋರ್ಟ್ ಅಲ್ಲಿ ಇರುವಂತ ಕೇಸನ್ನು ಹಿಂಪಡೆಯಲಿಲ್ಲ, ಅದರಲ್ಲಿ ಬೇಕಾದಂತ ಫಾರ್ಮಾಲಿಟೀಸ್ ಅನ್ನ ಮಾಡಲಿಲ್ಲ. ಇವರು ಒಂದು ಏನು ಕಣ್ಣಿಗೆ ನೀರಚ್ಚುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಆದ್ರೂ ಕೂಡ ಮುಸಲ್ಮಾನರು ಈ ಮೂಲಕ ಅರ್ಥ ಮಾಡಿಕೊಳ್ಬೇಕು, ಪರ್ಯಾಯ ರಾಜಕೀಯದ ವೇದಿಕೆಗೆ ನೀವು ಹೋದ್ರೆ ಇನ್ನಷ್ಟು ನಿಮಗೆ ಸಾಧಿಸಬಹುದು ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅನ್ನೋದಾಗಿದೆ. ಈ ಮೂಲಕ ಕರ್ನಾಟಕದ ಪ್ರತ್ಯೇಕವಾಗಿ ಮುಸ್ಲಿಂ ಜನತೆ ಅರ್ಥ ಮಾಡಿಕೊಳ್ಬೇಕಾದ್ದು. ಅಫ್ಸರ್ ಕೊಡ್ಲಿಪೇಟೆಗೆ 19,000 ಮತವನ್ನು ನೀಡಿದಂತ ದಾವಣಗೆರೆಯ ಜನತೆಗೆ ಈ ಒಂದು ಮಾಧ್ಯಮದ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮುಸಲ್ಮಾನರ ಘನತೆಯನ್ನು ನೀವು ಎತ್ತಿ ಹಿಡಿದಿದ್ದೀರಿ. ಎಸ್, ಬರ್ತೀನಿ, ಚರ್ಚೆ ಮುಂದುವರಿಸೋಣ. ಪ್ರಮೋದ್ ಮುತಾಲಿಕ್ರೆ, ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ, ಹಿಂದೂ ಸಂಘಟನೆಗಳಿಗೂ ಹಿಜಾಬ್ ವಿವಾದಕ್ಕೂ ಏನು ಸಂಬಂಧ? ನೋಡಿ, ಹಿಜಾಬ್ ಅನ್ನುವಂಥದ್ದು ಒಂದು ನಿಮಿತ್ತ ಅಷ್ಟೇ. ಇವತ್ತು ಆ ಸಮಾನತೆ, ಏಕತೆ, ಸೆಕ್ಯುಲರ್ ಈ ಶಬ್ದಗಳಿಗೆ ಅರ್ಥ ಏನಾದರೂ ಇದೆಯಾ ಅಂತನ್ನುವಂಥದ್ದು ಕಾಂಗ್ರೆಸ್ನವ್ರು ಹೇಳಬೇಕು. ಅಲ್ಲ ಸರ್, ನೀವು ಹಿಂಗ್ ವಾದ ಮಾಡಿದ್ದಕ್ಕೆ ಜನಿವಾರ, ಶಿವದಾರ ಮತ್ತು ಹಿಜಾಬ್ಗಳು ಒಂದೇ ಸ್ವರೂಪ ಅನ್ನೋಂಗಾಯ್ತು ಈ ಆದೇಶ. ಜನಿವಾರ, ಶಿವದಾರ, ರುದ್ರಾಕ್ಷಿ, ಹಿಜಾಬು ಎಲ್ಲ ಒಂದೇ ಅನ್ನೋ ಥರ ಆಯ್ತು. ಒಂದೇ ನಾವು ಇಲ್ಲ, ನಾನು ಹೇಳೋದು ಶಿವದಾರ, ಜನಿವಾರ, ರುದ್ರಾಕ್ಷಿ ಅಲ್ಲ. ಇದನ್ನ ಉಡದಾರು ಕೂಡ ಅದನ್ನೇ ಹೇಳಿದಾರೋ ಇಲ್ಲೋ ಹೇಳಿಲ್ಲ ಅದನ್ನು. ನಾನು ಹೇಳೋದು, ಇದು ಕಣ್ಣಿಗೆ ಕಾಣಲ್ಲ ರೀ, ಇದು ಯಾರಿಗೂ ತೊಂದರೆ ಕೊಡೋದಿಲ್ಲ. ಮತ್ತು ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ನೀವ್ಯಾರ್ರಿ ಹೇಳೋರು? ಸರ್ಕಾರ ನೀವ್ಯಾರು ಹೇಳೋದು? ಇದು ಸಂಪ್ರದಾಯ, ಇದು ಸಂಸ್ಕೃತಿ, ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಇದು ನಿಮಗೇನು ತೊಂದರೆ ಕೊಡ್ತಾ ಇದೆ? ನೀವ್ಯಾರು ಹೇಳೋದು ಹಾಕೊಳ್ಳಬಹುದು ಅಂತ ಹೇಳಿ? ಇನ್ನು ಹಾಕೊಳ್ಳಬಹುದು ಅಂತನ್ನುವಂಥದ್ದು ಹೇಳಿದ್ದು ಏಕೈಕ ಒಂದೇ ಒಂದು ಅಂತಂದ್ರೆ ನೀವು ಹಿಜಾಬ್ ಹಾಕೋಬಹುದು ಅಂತ ಅನ್ನುವಂಥದ್ದು. ಅದ್ರ ದೃಷ್ಟಿಯಿಂದ ಇದ್ರ ಜೊತೆಗೆ ಸೇರಿಸಿದಿರಿ ನೀವು. ಅದಕ್ಕೆ ಕಂಪೇರ್ ಮಾಡಕ್ ಹೋಗಬೇಡಿ. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ಹಿಜಾಬ್ ಧಾರ್ಮಿಕ ವಿಧಿವಿಧಾನದ ಸಂಬಂಧಪಟ್ಟದ್ದಲ್ಲ, ಕುರಾನ್ದಲ್ಲಿ ಇಲ್ಲ, ಯಾವುದೇ ಧಾರ್ಮಿಕ ಇದರಲ್ಲಿ ಇಲ್ಲ ಅಂತನ್ನುವಂಥದ್ದು ಹೇಳಿದ ನಂತರ ನೀವು ಬೇಕಾದಲ್ಲಿ ಹಾಕೊಳ್ಳಿ, ಆದರೆ ಕಾಲೇಜ್ ಹೈಸ್ಕೂಲ್ ಆವರಣದ ಒಳಗಡೆ ಬಂದ ಮೇಲೆ ಸಮಾನತೆ, ಏಕತೆ, ಆ ಶಾಲಾ ನಿಯಮಗಳನ್ನು ಪಾಲಿಸಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೇ ಇಲ್ಲೋ? ಅವರು ಕುರಾನ್ಗಳನ್ನು ಅಧ್ಯಯನ ಮಾಡೇ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಇದ್ದಾಗಲೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನೀವು ಹೇಳಿದ ಹಾಗೆ ಇದು ಮೊದಲನೆಯ ಬೇಡಿಕೆ. ಇನ್ನೂ ಇದಾವೆ. ಇವ್ರ ಬುಟ್ಟಿಯಲ್ಲಿ ಹಾವುಗಳಿದಾವೆ, ಬೇಕಾದಷ್ಟು ಹಾವುಗಳಿದಾವೆ. ಇನ್ನೆಲ್ಲ ಬಿಡ್ತಾ ಹೋಗ್ತಾರೆ. ಕಾಂಗ್ರೆಸ್ಗೆ ಮುಸ್ಲಿಮ ವೋಟ್ ಇದೊಂದು ಜೀವ. ಇದನ್ನ ಪಕ್ಕಕ್ಕೆ ತಳ್ಳಿದ್ರೆ ಕಾಂಗ್ರೆಸ್ ಸತ್ತೇ ಹೋಗುತ್ತೆ. ಅದು ಇದರಲ್ಲಿ ಅದರ ಬಗ್ಗೆ ಆಕ್ರೋಶ ಯಾಕೆ ಸರ್? ಪ್ರಮೋದ್ ಮುತಾಲಿಕ್ರೆ, ಆಕ್ರೋಶ ಯಾಕೆ? ಒಂದು ಸಮುದಾಯ ಒಂದು ವಿಧಾನಸಭಾ ಚುನಾವಣೆಯ ಉಪಚುನಾವಣೆಯಲ್ಲಿ ತನ್ನ ಒಗ್ಗಟ್ಟನ್ನು ತೋರಿಸ್ತು. ಆ ಒಗ್ಗಟ್ಟನ್ನು ನೋಡಿ ಬೆದರಿದವರು ಅವ್ರ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದಾರೆ.
ಬೇಡಿಕೆಗಳನ್ನು ಈ ಈಡೇರಿಸ್ತಾ ಇದ್ದಾರೆ. ಮಾನಸಿಕತೆ That's what I said. Yes, ಜಿನ್ನಾಗ್ ಪ್ರಮೋದ್ ಮುತಾಲಿಕ್. ಹೋಲಿಸ್ತೇನೆ ನಾನು ಜಿನ್ನಾಗ್ ಹೋಲಿಸ್ತೇನೆ ನಾನು. ಜಿನ್ನಾ ಇದನ್ನೇ ಹೇಳಿದ್ದು, ನಮಗೆ ಪಾಕಿಸ್ತಾನದ ಈ ಭಾಗದಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ, ನಮಗೆ ದೇಶ ಕೊಡಿ, ಪಾಕಿಸ್ತಾನ ಕೊಡಿ, ಇಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ, ಇಲ್ಲಿ ಸಂಖ್ಯಾತ್ಮಕವಾಗಿ ನಮಗೆ ದೇಶ ಕೊಟ್ಟು ಹೋಗಿ ಅಂತ ಹೇಳಿ ಕಾಂಗ್ರೆಸ್ನವರಿಗೆ ಮತ್ತು ಬ್ರಿಟಿಷರಿಗೆ ಹೇಳಿದ್ರು. ಅದೇ ಮಾನಸಿಕತೆ ದಾವಣಗೆರೆಯಲ್ಲಿದೆ. ನಾವು 80,000 ಜನ ಇದ್ದೀವಿ, ನಮಗೆ ಬೇಕು. ಸೊ ಇದೊಂದು ಶಾಂಪಲ್, ಇದು ಬಹಳ ದೊಡ್ಡ ಅಪಾಯಕಾರಿ. ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಪ್ರಮೋದ್ ಮುತಾಲಿಕ್ರೆ, ಸಮಾಜ ಅರ್ಥ ಟಿಕೆಟ್ ಹಂಚಿಕೆ ನಡೆಯೋದೇ ಹಂಗೆ, ಟಿಕೆಟ್ ಹಂಚಿಕೆ ನಡೆಯೋದೇ ಹಂಗೆ. ಮಿನಿಸ್ಟ್ರಿಗಳು ಲಿಂಗಾಯತರು ಜಾಸ್ತಿ ಇದ್ದಲ್ಲಿ ಲಿಂಗಾಯತರಿಗೆ, ಕುರುಬರು ಜಾಸ್ತಿ ಇದ್ದಲ್ಲಿ ಕುರುಬರಿಗೆ, ಒಕ್ಕಲಿಗರು ಜಾಸ್ತಿ ಇದ್ದಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಹಂಚಿಕೆ ಹಂಗೆ ನಡೀತಾ ಇದೆ. ಇಲ್ಲ, ಅದು ಒಪ್ಕೊಳ್ತೀನಿ ನಾನು. ಆದ್ರೆ ಲಿಂಗಾಯತರು, ಕುರುಬರು ಇವರು ಎಂದೂ ಯಾವತ್ತಿಗೂ ಕೂಡ ಮತೀಯವಾದವನ್ನ, ಕೋಮುವಾದವನ್ನ, ದೇಶದ್ರೋಹಿಯನ್ನ, ಭಯೋತ್ಪಾದನೆಯನ್ನ ಹುಟ್ಟುಹಾಕಿಲ್ಲ, ಹಾಕುವುದಿಲ್ಲ, ಗೋ ಹತ್ಯೆ ಮಾಡುವುದಿಲ್ಲ, ಲವ್ ಜಿಹಾದ್ ಮಾಡುವುದಿಲ್ಲ. ನನ್ನ ಇದು ವಿಷಯ ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಪ್ರಮೋದ್ ಮುತಾಲಿಕ್ರೆ, ಆ ವಿಷಯಕ್ಕೆ ಇನ್ನೊಂದು ಡಿಬೇಟ್ ಮಾಡೋಣ. ನನ್ನ ಮೂಲ ಪ್ರಶ್ನೆ ಇರೋದು, ಹೆಣ್ಣು ಮಕ್ಕಳು ಕಾಲೇಜಿಗೆ, ಶಾಲೆಗೆ ಹಿಜಾಬ್ ಹಾಕಿಕೊಂಡು ಬರುವುದಕ್ಕೂ ಹಿಂದೂ ಸಂಘಟನೆಗಳಿಗೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದೀನಿ ನಾನು. ಸಂಬಂಧ ಹೇಳಿ ನನಗೆ. ಇಲ್ಲಿ ನೋಡಿ, ಐಡೆಂಟಿಟಿ ಅನ್ನುವಂಥದ್ದು ಇವತ್ತು ಹಿಜಾಬ್ ಹಾಕೊಂಡ ತಕ್ಷಣನೇ ಇವಳು ಮುಸ್ಲಿಂ ಹುಡುಗಿ ಅಂತನ್ನುವಂಥದ್ದು ನೇರವಾಗಿ ಬಟ್ ಮಾಡಿ ತೋರಿಸ್ತಾರೆ, ನೇರವಾಗಿ ಮಾತನಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಭೇದ ಅಲ್ವಾ? ಇದು ಅವರಲ್ಲಿ ಆ ಭೇದಗಳು ವಿಭೂತಿ ಹಚ್ಕೊಂಡು ಬಂದವ್ರು ಲಿಂಗಾಯತ ಅಂತ ಗೊತ್ತಾಗೋದಿಲ್ವಾ ಸರ್? ಅದಕ್ಕೆ ಎಲ್ಲ ಏನಿದೆ? ವಿಭೂತಿಗೆ, ಗಂಧಕ್ಕೆ ಇಷ್ಟು ವರ್ಷದಿಂದ ನಾವು ಹಾಕೊಂಡು ಬಂದಿದೀವಲ್ಲ, ಏನಾಗಿದೆ? ಏನ್ ತೊಂದರೆ ಆಗಿದೆ? ಎಲ್ಲ ರೀತಿ ಆ ರೀತಿ ಇದು ಏನಾದ್ರೂ ತೊಂದರೆ ಆಗಿದೆಯಾ ಯಾರಿಗಾದ್ರೂ? ಹಿಜಾಬ್ ಹಾಕೊಂಡು ಬಂದ ಮೇಲೆ ತೊಂದರೆ ಪ್ರಾರಂಭ ಆಗಿದೆ. ಅಲ್ಲ, ಹಿಜಾಬಿಂದ ಯಾರಿಗೆ ಏನು ತೊಂದರೆ ಆಗಿದೆ? ಕೋರ್ಟ್ ಹೋಗಿದ್ದ ಅವರು, ಕೋರ್ಟಿನ ರಿಸಲ್ಟ್ ಬಂದಿದ್ದೆ ಏನು? ಸುಪ್ರೀಂ ಕೋರ್ಟ್ ಐಡೆಂಟಿಟಿ, ನಮ್ಮ ಗುರುತು, ಬುರ್ಕಾ, ಹಿಜಾಬ್ ಇದು ಗುರುತು, ಸಮಾನತೆ, ಏಕತೆಗೆ ಪೆಟ್ಟು ಕೊಟ್ಟಂತಹದ್ದು ಅನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.